ಪ್ರಿಯ ವೀಕ್ಷಕರೇ ನಮಸ್ಕಾರ. 2025 ಡಿಸೆಂಬರ್ 5ನೇ ತಾರೀಕು ಗೋಚಾರದಲ್ಲಿ ಕುಜ ವೃಶ್ಚಿಕ ರಾಶಿಯಿಂದ ಧನು ರಾಶಿಗೆ ಪ್ರವೇಶ ಮಾಡ್ತಾನೆ. ಹೀಗಾಗಿ ಒಂದು ವಿಶೇಷ ಕುಜ ಶನಿ ಚೌಕಾ ದೃಷ್ಟಿ ಅಂತ ಉಂಟಾಗುತ್ತೆ. ಅಂದರೆ ಮಾರ್ಸ್ ಸ್ಯಾಟರ್ನ್ ಸ್ಕ್ವೇರ್ ಆಸ್ಪೆಕ್ಟ್ ಅಂತ. ವಿಶೇಷ ಏನಂದರೆ ಶನಿ ಮೀನರಾಶಿಯಿಂದ ಧನುಸ್ಸಲ್ಲಿರೋ ಕುಜನ ಮೇಲೆ ದಶಮ ದೃಷ್ಟಿ ಆಗ್ತಾನೆ. ಹಾಗೆಯೇ ಕುಜ ಧನುಸ್ಸಿಂದ ಶನಿ ಮೇಲೆ ಚತುರ್ಥ ದೃಷ್ಟಿ ಆಗ್ತಾನೆ. ನೋಡಿ ವೀಕ್ಷಕರೇ, ಸಾಧಾರಣವಾಗಿ ಯಾವುದೇ ಜಾತಕದಲ್ಲಿ ಕುಜ ಹಾಗೂ ಶನಿ ಒಂದೇ ರಾಶಿಯಲ್ಲಿದ್ದರೆ ಅಥವಾ ಪರಸ್ಪರ ಒಬ್ಬರ ಮೇಲೆ ಒಬ್ಬರು ದೃಷ್ಟಿ ಹಾಕಿದರೆ ಇಂಥ ಜಾತಕಸ್ಥರಿಗೆ ಒತ್ತಡಗಳು ಹೆಚ್ಚಿರುತ್ತೆ. ರಕ್ತ ಹಾಗೂ ಮೂಳೆ ಮಾಂಸಖಂಡಗಳಲ್ಲಿ ಸ್ವಲ್ಪ ನಿಶ್ಶಕ್ತಿ ಅಥವಾ ಸಮಸ್ಯೆಗಳು ಬರ್ಬೋದು. ಹಾಗೆಯೇ ಭೂಮಿ ಸಾಂಸಾರಿಕ ಜೀವನದಲ್ಲಿ ಹಾಗೂ ಸಿಬ್ಲಿಂಗ್ಸ್ ಅಂದರೆ ಒಡ ಹುಟ್ಟಿದವ್ರ ಜೊತೆ ಇದ್ಯಾವುದೂ ಸಮಾಧಾನಕರವಾಗಿ ಇರೋಲ್ಲ. ಈ ಬಾರಿ ಶನಿ ಈಗ ಮೀನ ರಾಶಿಯಲ್ಲಿದ್ದಾಗ 2025 ಡಿಸೆಂಬರ್ 5ನೇ ತಾರೀಕು ಕುಜ ಧನುರ್ ರಾಶಿಗೆ ಪ್ರವೇಶ ಮಾಡ್ತಾನೆ. ಇಲ್ಲಿ 2026 ಜನವರಿ 14ನೇ ತಾರೀಕಿನವರೆಗೂ ಬುಧವಾರದವರೆಗೂ ಧನುಸ್ಸಲ್ಲಿದ್ದು ಆ ನಂತರ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಈ ದಿನ ಅಂದರೆ 2025 ಡಿಸೆಂಬರ್ 5ನೇ ತಾರೀಕು ಕುಜ ಧನುರಾಶಿಗೆ ಪ್ರವೇಶ ಮಾಡಿದಾಗ ನೋಡಿ, ಮಿಕ್ಕ ಗ್ರಹ ಸ್ಥಿತಿಗಳು ಈ ರೀತಿಯಲ್ಲಿರುತ್ತೆ. ಮಿಥುನದಲ್ಲಿ ಚಂದ್ರ, ಕರ್ಕದಲ್ಲಿ ವಕ್ರಗುರು, ಸಿಂಹದಲ್ಲಿ ಕೇತು, ವೃಶ್ಚಿಕದಲ್ಲಿ ರವಿ, ಬುಧ ಹಾಗೂ ಶುಕ್ರ, ಧನುಸ್ಸಲ್ಲಿ ಕುಜ, ಕುಂಭದಲ್ಲಿ ರಾಹು, ಹಾಗೆಯೇ ಮೀನರಾಶಿಯಲ್ಲಿ ಶನಿ. ಧನುರಾಶಿಯಲ್ಲಿ ಕುಜ 41 ದಿನಗಳ ಕಾಲ ಇರ್ತಾನೆ. ಜೊತೆಯಲ್ಲಿ ಇನ್ನೊಂದು ವಿಷಯ ಏನಂದರೆ, ಕುಜ ಹಾಗೂ ಶನಿ ಧನುಸ್ ಹಾಗೂ ಮೀನದಲ್ಲಿ ಅಂದರೆ ಇಬ್ಬರು ದ್ವಿಸ್ವಭಾವ ರಾಶಿಗಳಲ್ಲಿ ಇರ್ತಾರೆ. ಮಿಥುನ, ಕನ್ಯಾ, ಧನುಸ್ ಹಾಗೂ ಮೀನ ಬಂದು ದ್ವಿಸ್ವಭಾವ ರಾಶಿಗಳು ಅಂತ ಅದಕ್ಕೆ ಕರೀತಾರೆ ಜ್ಯೋತಿಷದಲ್ಲಿ. ಈ ಶನಿ ಕುಜ ಪರಸ್ಪರ ದೃಷ್ಟಿ ಒಂದು ರೀತಿಯಲ್ಲಿ ಪ್ರಪಂಚದ ಮೇಲೂ ಹಾಗೆಯೇ 5 ರಾಶಿಗಳ ಮೇಲೆ, ಪ್ರತ್ಯೇಕವಾಗಿ 5 ರಾಶಿಗಳ ಮೇಲೆ ಸ್ವಲ್ಪ ಅಶುಭ ಪರಿಣಾಮನ ಬೀರುವಂಥ ಸಾಧ್ಯತೆ ಇರುತ್ತೆ. ಎಲ್ಲ ರಾಶಿಗಳಿಗೂ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಅಂತ ಹೇಳ್ಬೋದು, ಬಟ್ ಜಾಸ್ತಿ ಬಂದು 5 ರಾಶಿಗಳ ಮೇಲೆ. ಈ 5 ರಾಶಿಗಳು ಯಾವುದಂದರೆ ಮಿಥುನ, ಕಟಕ, ಕನ್ಯಾ, ಧನುಸ್ ಹಾಗೂ ಮೀನ. ಇನ್ನು ಪ್ರಪಂಚಕ್ಕೆ ಸಂಬಂಧಪಟ್ಟ ಹಾಗೆ ನಾನೇನು ಹೆಚ್ಚಾಗಿ ಹೇಳೋದು ಬೇಕಾಗಿಲ್ಲ. ಈ ನಡುವೆ ಅಂತೂ ನೀವೆಲ್ಲ ನೋಡ್ತಾ ಇರೋ ಹಾಗೆ ಗಲಾಟೆಗಳು, ಗದ್ದಲಗಳು, ಬೆಂಕಿ ಅವಘಡಗಳು, ಆರೋಗ್ಯ ಸಮಸ್ಯೆಗಳು, ಅಪಘಾತಗಳು, ಯುದ್ಧಗಳು ಹೆಚ್ಚಾಗ್ತಾನೆ ಇದೆ. ಮನುಷ್ಯ ಹಾಗೂ ಪ್ರಾಣಿಗಳು ಕೂಡ ತಾಳ್ಮೆ ಕಳ್ಕೊಳ್ತಾ ಇದ್ದಾರೆ. ಯಾರಿಗೂ ತಾಳ್ಮೆ ಅನ್ನೋದು ಇಲ್ಲ. ಈಗ ರಾಶಿಗಳ ಮೇಲೆ ಶನಿ ಕುಜನ ಪ್ರಭಾವ 2025 ಡಿಸೆಂಬರು 5ನೇ ತಾರೀಕು ಶುಕ್ರವಾರದಿಂದ 2026 ಜನವರಿ 14ನೇ ತಾರೀಕಿನವರೆಗೂ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ನಾನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೋದ ಶನಿಯ ಸಂಚಿಕೆಯಲ್ಲಿ ನೀವು ಅದನ್ನು ಸಂಚಿಕೆ ನೋಡಿದಾಗ 2 ನಿಮಿಷ 28 ಸೆಕೆಂಡಿಂದ 2 ನಿಮಿಷ 44 ಸೆಕೆಂಡಲ್ಲಿ ನಾನು ಹೇಳಿದ್ದೆ ಸಿನಿಮಾ ರಂಗಕ್ಕೆ ಅಶುಭ ಅಂತ ಹೇಳಿದ್ದೆ. ರವಿ, ಕುಜ ಹಾಗೂ ಶುಕ್ರ ವ್ಯಯದಲ್ಲಿದ್ದರೆ ಆದರೆ 12ರಲ್ಲಿ ಪ್ರತಿಷ್ಠಿತ ಕಲಾಗಾರರಿಗೆ ಹಾಗೂ ಸಿನಿಮಾ ರಂಗಕ್ಕೆ ಸ್ವಲ್ಪ ಅಶುಭ ಅಂತ ಆ ರೀತಿಯಲ್ಲಿ ಸಾಧ್ಯತೆಗಳಿರುತ್ತೆ. ರವಿ, ಕುಜ ಹಾಗೂ ಶುಕ್ರ ವ್ಯಯದಲ್ಲಿದ್ದರೆ ಆದರೆ 12ರಲ್ಲಿ ಪ್ರತಿಷ್ಠಿತ ಕಲಾಗಾರರಿಗೆ ಹಾಗೂ ಸಿನಿಮಾ ರಂಗಕ್ಕೆ ಸ್ವಲ್ಪ ಅಶುಭ ಅಂತ ಆ ರೀತಿಯಲ್ಲಿ ಸಾಧ್ಯತೆಗಳಿರುತ್ತೆ. ದುರಾದೃಷ್ಟವಶಾತ್ ಭಾರತೀಯ ಸಿನಿಮಾ ರಂಗದಲ್ಲಿ ಬಾಲಿವುಡ್ ಅತಿ ಮೇರು ನಟ ಧರ್ಮೇಂದ್ರ ಅವರನ್ನು ನಾವು ಕಳ್ಕೊಂಡಿದ್ದೀವಿ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದೊಂದು ಬಾರಿ ನಮಗನ್ಸುತ್ತೆ ವಿಧಿ ಬಹಳ ಕ್ರೂರ ಅಲ್ವಾ ಅಂತ. ಇನ್ನು ಶನಿ ಕುಜ ಚೌಕ ದೃಷ್ಟಿಯಿಂದ ಒಂದು ಪ್ರತಿಷ್ಠಿತ ಉದ್ಯಮಿಯ ಆರೋಗ್ಯದಲ್ಲಿ ಏರುಪೇರುಂಟಾಗಿ ಅದು ದೊಡ್ಡ ಮಟ್ಟದಲ್ಲಿ ಮಾಧ್ಯಮದಲ್ಲಿ ಡಿಸ್ಕಸ್ ಆಗುತ್ತೆ. ಕೇಂದ್ರದಲ್ಲಿ ಒಂದು ಪ್ರತಿಷ್ಠಿತ ರಾಜಕಾರಣಿ ಯೋಗಕ್ಷೇಮಕ್ಕೂ ಅಷ್ಟು ಒಳ್ಳೆಯದಲ್ಲ. ಸಾಧಾರಣವಾಗಿ ಕುಜ ಮಿಥುನದ ಮೇಲೆ ದೃಷ್ಟಿ ಹಾಕಿ ಕುಜನ ಮೇಲೆ ಶನಿ ದೃಷ್ಟಿ ಇದ್ದರೆ ಆಗಲೇಬೇಕು ಅಂತಲ್ಲ. ಈ ಮಿಥುನ ಬಂದು ಸ್ವಲ್ಪ ರೈಲ್ವೆ ಟ್ರ್ಯಾಕ್ಸು ಅಥವಾ ಫ್ಲೈಟ್ಸು, ಅದು ವಾಯುತತ್ವ ರಾಶಿ ಇದೆಲ್ಲ ತೋರಿಸುತ್ತೆ. ಸ್ವಲ್ಪ ರೈಲು ಹಾಗೂ ವೈಮಾನಿಕ ದುರಂತಗಳು ಅದರ ಯೋಗಕ್ಷೇಮಕ್ಕೂ ಖಂಡಿತವಾಗಿ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳಬೇಕಾಗತ್ತೆ. ಇಲ್ಲಿ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಹೋದ ಸಂಚಿಕೆಯಲ್ಲಿ ಶನಿ ವಕ್ರತ್ವ ಮುಗಿದು ಯಾವ ರಾಶಿಗಳ ಮೇಲೆ ಏನು ಪ್ರಭಾವ ಬೀರಬಹುದು ಅಂತ ನಾನು ತಿಳಿಸಿದ್ದೆ.
ಗ್ರಹಸ್ಥಿತಿಗಳು ಬದಲಾವಣೆ ಆಗ್ತಾನೆ ಇರುತ್ತೆ. ಈಗ ರಾಶಿ ಫಲಗಳು ಕೂಡ ಆಗಾಗ ಸ್ವಲ್ಪ ಬದಲಾವಣೆ ಆಗ್ತಾ ಇರುತ್ತೆ. ಈಗ ನಾನು ಹೇಳೋ ರಾಶಿ ಫಲ ಮಧ್ಯದಲ್ಲಿ ಸೇರಿಕೊಳ್ಳುತ್ತೆ. ಅಂದರೆ ಈ ಕುಜ ಶನಿದು ಚೌಕ ಇದೆಯಲ್ಲ, ಅದು ಮಧ್ಯದಲ್ಲಿ ಸೇರಿಸ್ಕೋಬೇಕು ನಾವು. ಹಾಗೆಯೇ ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳಿದ ಫಲಗಳು ಕೂಡ ನಡೆಯುತ್ತೆ. ಮತ್ತೊಂದು ಬಹಳ ಮುಖ್ಯ ವಿಷಯ ಏನಂದರೆ 2026 ಜನವರಿ 1ನೇ ತಾರೀಕು ಹೊಸ ವರ್ಷ ಆರಂಭ ಉಂಟಾಗುತ್ತೆ. 2025 ಅಂತೂ ಬಹಳ ಕಷ್ಟಕರವಾದ ವರ್ಷ ಅಂತ ನಾವೆಲ್ಲ ನೋಡಿದ್ದೀವಿ. 2026 ಹೇಗಿರುತ್ತೋ ಅಂತ ಎಲ್ಲರಿಗೂ ಕುತೂಹಲ ಇರುತ್ತೆ. ಸೂಕ್ತ ಸಮಯದಲ್ಲಿ 2026ರ ದೀರ್ಘ ವರ್ಷ ಸಂಚಿಕೆ ಕೂಡ ನಿಮ್ಮ ಮುಂದೆ ನಾನು ಇಡ್ತೀನಿ. ಈಗ ಸದ್ಯಕ್ಕೆ ಕುಜ ಹಾಗೂ ಶನಿಯ ಚೌಕ ದೃಷ್ಟಿ 5 ರಾಶಿಗಳ ಮೇಲೆ, ಅಂದರೆ ಮಿಥುನ, ಕಟಕ, ಕನ್ಯಾ, ಧನುಸ್ ಹಾಗೂ ಮೀನ ರಾಶಿಗಳ ಮೇಲೆ ಏನು ಪ್ರಭಾವ ಬೀರುತ್ತೆ ಅಂತ ನೋಡೋಣ. ಈಗ ಮಿಥುನ ರಾಶಿಯಲ್ಲಿ ದ್ವಿತೀಯಾಧಿಪತಿ ಚಂದ್ರ ಮಿಥುನದಲ್ಲಿ ಕುಜನ ದೃಷ್ಟಿಗೆ ಈಡಾಗಿರೋದ್ರಿಂದ ದುಡ್ಡು ಕಾಸಿನ ವಿಷಯದಲ್ಲಿ ಖರ್ಚುಗಳು ಹೆಚ್ಚಾಗ್ತಾ ಹೋಗುತ್ತೆ. ದುಡ್ಡು ನಿಲ್ಲೋದೇ ಇಲ್ಲ. ಇನ್ನು ರಾಶ್ಯಾಧಿಪತಿ ಬುಧ ಷಷ್ಠದಲ್ಲಿ, ಅಂದರೆ 6ನೇ ಮನೆಯಲ್ಲಿ ಕುಜನ ಮನೆಯಲ್ಲಿರೋದ್ರಿಂದ ಆರೋಗ್ಯದಲ್ಲಿ ಏರುಪೇರು ಉಂಟಾಗ್ಬೋದು. 6ನೇ ಮನೆಗೆ ನಾವು ರೋಗಸ್ಥಾನ ಅಂತ ಹೇಳ್ತೀವಿ. ಸಾಧಾರಣವಾಗಿ ಕುಜನಿಗೂ ಬುಧನಿಗೂ ಸಂಬಂಧ ಇದ್ದು 6ನೇ ಮನೆಯಲ್ಲಿ ಮಧ್ಯ ಬಂತು ಅಂದರೆ ಜನರಿಗೆ, ನನ್ನ ಅನುಭವದಲ್ಲಿ ಸ್ವಲ್ಪ ನರ್ವಸ್ ವೀಕ್ನೆಸ್ಸು, ಮೈಗ್ರೇನ್ ಹೆಡ್ಡೇಕ್ಸು, ಈ ರೀತಿಯಲ್ಲಿ ತಲೆನೋವು ಬರೋದು, ಈ ರೀತಿಯಲ್ಲಿ ನರಗಳ ದೌರ್ಬಲ್ಯ ಈ ರೀತಿಯಲ್ಲಿ ಆಗುತ್ತೆ. ನರ ದೌರ್ಬಲ್ಯ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಈ ರೀತಿ ಆಗಾಗ ಕಾಡಬಹುದು. ಹಾಗೆಯೇ 6ನೇ ಅಧಿಪತಿ ಕುಜ ರಾಶಿಯ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ನೆರೆಹೊರೆಯವರು ಶತ್ರುಗಳಾಗ್ತಾರೆ. ಯಾರನ್ನ ಭಾಳ ಹಚ್ಕೊಂಡಿರ್ತಾರೋ ಅವರೇ ಶತ್ರುಗಳಾಗ್ಬೋದು. ಕತ್ತು ಹಾಗೂ ಭುಜಗಳಲ್ಲಿ ನೋವು ಬರುತ್ತೆ. ಸ್ಪಾಂಡಿಲೈಟಿಸ್ ಪೇನ್ ಇರ್ಬೋದು, ಫ್ರೋಸನ್ ಶೋಲ್ಡರ್ ಇರ್ಬೋದು. ಆ ರೀತಿಯಲ್ಲಿ ಕರ್ಮಸ್ಥಾನದಲ್ಲಿ ಭಾಗ್ಯಾಧಿಪತಿ ಶನಿ ಇರೋದು ಒಳ್ಳೆಯದೇ. ಆದರೆ ಶನಿಯ ಮೇಲೆ ಕುಜನ ದೃಷ್ಟಿಯಿಂದ ಕೆಲಸ ಕಾರ್ಯಗಳಲ್ಲಿ ಒತ್ತಡಗಳು ಹೆಚ್ಚುತ್ತೆ. ಕರ್ಮಸ್ಥಾನ ಅಂದರೆ 10ನೇ ಮನೆಯಲ್ಲಿ ಅದರ ಮೇಲೆ ಗುರು ದೃಷ್ಟಿ ಕೂಡ ಇರೋದ್ರಿಂದ ಒಂದು ಸಿಲ್ವರ್ ಲೈನಿಂಗ್ ಏನಂದರೆ ಮಿಥುನ ರಾಶಿಯವರು ಮುಳುಗಲ್ಲ. ತೃತೀಯದಲ್ಲಿ ಕೇತು ಇರೋದ್ರಿಂದ ಸಂಬಂಧಗಳು ಕೆಡಬಹುದು. ಷಷ್ಠದಲ್ಲಿ ಪಂಚಮಾಧಿಪತಿ ಹಾಗೂ ವ್ಯಯಾಧಿಪತಿ ಶುಕ್ರ ಇರೋದ್ರಿಂದ ಮಿಥುನ ರಾಶಿಯವರ ಮಕ್ಕಳಿಗೆ ವಾಹನ ಅಪಘಾತದ ಸಾಧ್ಯತೆ ಇರುತ್ತೆ. ಇದರಿಂದ ನೋವು ಹಾಗೂ ನಷ್ಟ ಕೂಡ ಉಂಟಾಗಬಹುದು. ತೃತೀಯಾಧಿಪತಿ ರವಿ ಷಷ್ಠದಲ್ಲಿರೋದ್ರಿಂದ ಹುಟ್ಟಿದವರ ಜೊತೆ ಶತ್ರುತ್ವ ಉಂಟಾಗ್ಬೋದು. ಪಿತೃಸ್ಥಾನದಲ್ಲಿ ರಾಹು ಇರೋದ್ರಿಂದ ತಂದೆ ಯೋಗಕ್ಷೇಮಕ್ಕೂ ಅಷ್ಟು ಒಳ್ಳೆಯದಲ್ಲ. ಕರ್ಮಸ್ಥಾನದಲ್ಲಿ ಅಂದರೆ 10ನೇ ಮನೆಯಲ್ಲಿರೋ ಶನಿಯ ಮೇಲೆ ಕುಜನ ದೃಷ್ಟಿ ಇರೋದ್ರಿಂದ ನೌಕರಿಯಲ್ಲಿರೋ ಮಿಥುನ ರಾಶಿಯವರಿಗೆ ಸಹೋದ್ಯೋಗಿಗಳಿಂದ, ಅಂದರೆ ಕೊಲೀಗ್ಸಿಂದ ಏನಾದರೂ ಬೇಸರ ಹಾಗೂ ಸ್ವಲ್ಪ ಇರಿಟೇಷನ್ನು, ಹಿಂಸೆ ಕೂಡ ಆಗಬಹುದು. ಇಷ್ಟು ಮಿಥುನ ರಾಶಿಗೆ ಸಂಬಂಧಪಟ್ಟಿದ್ದು. ಈಗ ಕಟಕ ರಾಶ್ಯಾಧಿಪತಿ ಚಂದ್ರ ವ್ಯಯಸ್ಥಾನದಲ್ಲಿ ಕುಜನ ದೃಷ್ಟಿಗೆ ಈಡಾಗಿರೋದ್ರಿಂದ ಕಟಕ ರಾಶಿಯವರಿಗೆ ಆಗಾಗ ತಲೆನೋವು ಕಾಣಿಸ್ಕೋಬೋದು. ಒಳ್ಳೆಯ ವೈದ್ಯರನ್ನ ಸಂಪರ್ಕಿಸಬೇಕಾಗತ್ತೆ. ರಾಶಿಯ ಮೇಲೆ ಕುಜನ ದೃಷ್ಟಿ ಅಷ್ಟಮ ದೃಷ್ಟಿ ಷಷ್ಠದಿಂದ ಇರೋದ್ರಿಂದ ಪದೇ ಪದೇ ಹೊಟ್ಟೆ ಉಬ್ಬರ ಆಗ್ಬೋದು. ಒಂದು ಬ್ಲೋಟಿಂಗ್ ಅಂತೀವಲ್ಲ ಆ ರೀತಿಯಲ್ಲಿ. ಒಂದು ರಕ್ಷಾ ಕವಚ ಏನಂದರೆ ರಾಶಿಯಲ್ಲಿ ವಕ್ರಗುರು ಉಚ್ಚನಾಗಿರೋದು. ಅದೊಂದು ಫೌಂಡೇಶನಲ್ ಸ್ಟ್ರೆಂಗ್ತ್ ಅಂತ ಹೇಳ್ತೀವಿ. ಏನೇ ಆದರೂ ತಡ್ಕೊಂಡು ಹೋಗುವಂಥ ಶಕ್ತಿ ಇರುತ್ತೆ. ದ್ವಿತೀಯದಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಹಲ್ಲು ನೋವು, ಡೆಂಟಲ್ ಇನ್ಫೆಕ್ಷನ್ಸ್ ಆಗ್ಬೋದು, ಹುಳುಕಲ್ಲಾಗ್ಬೋದು, ಈ ರೀತಿ ಕಾಣಿಸ್ಕೋಬೋದು. ಬಲಗಣ್ಣಿಗೆ ಪೆಟ್ಟಾಗುವ ಸಾಧ್ಯತೆ ಇರುತ್ತೆ. ಪಂಚಮದಲ್ಲಿ ರವಿ ಇರೋದ್ರಿಂದ ಕಟಕ ರಾಶಿಯ ನೌಕರಿಯಲ್ಲಿರೋರಿಗೆ ಸಂಪಾದನೆ ಚೆನ್ನಾಗಿರುತ್ತೆ. ತೃತೀಯ ವ್ಯಯಾಧಿಪತಿ ಬುಧ ಪಂಚಮದಲ್ಲಿದ್ದರೆ ಈ ರಾಶಿಯ ಗರ್ಭಿಣಿಯರಿಗೆ ವಿದ್ಯುತ್ ತಂತಿಗಳಿಂದ ಸ್ವಲ್ಪ ಪೆಟ್ಟುಂಟಾಗ್ಬೋದು. ಬಹಳ ಎಚ್ಚರಿಕೆಯಿಂದ ಇರಬೇಕು. ಚತುರ್ಥಾಧಿಪತಿ ಹಾಗೂ ಲಾಭಾಧಿಪತಿ ಶುಕ್ರ ಕೂಡ ಪಂಚಮದಲ್ಲಿರೋದ್ರಿಂದ ಕಟಕ ರಾಶಿಯ ವಯಸ್ಸಾದ ಪೋಷಕರಿಗೆ ಅವರ ಮಕ್ಕಳಿಂದ ಧನ ಸಹಾಯ ಉಂಟಾಗ್ಬೋದು. ಅಷ್ಟಮದಲ್ಲಿ ಕುಂಭರಾಶಿಯಲ್ಲಿ ರಾಹು ಇರೋದ್ರಿಂದ ಕಿವಿಯಲ್ಲಿ ಸ್ವಲ್ಪ ಸೋಂಕು ಉಂಟಾಗ್ಬೋದು. ಪಿತೃಸ್ಥಾನದಲ್ಲಿ ಶನಿ ಇದ್ದು ಶನಿಯ ಮೇಲೆ ಅಗ್ನಿತತ್ವ ರಾಶಿಯಿಂದ ಕುಜನ ದೃಷ್ಟಿ ಇರೋದ್ರಿಂದ ಕಟಕ ರಾಶಿಯ ತಂದೆಯಂದ್ರಿಗೆ ದೈಹಿಕ ಒತ್ತಡಗಳು ಹೆಚ್ಚು, ಫಿಸಿಕಲ್ ಸ್ಟ್ರೈನ್ ಜಾಸ್ತಿ ಆಗ್ತಾ ಇರುತ್ತೆ. ಹಾಗೆಯೇ ಕಬ್ಬಿಣದಿಂದ ಪಾದಗಳಿಗೆ ಪೆಟ್ಟಾಗೋ ಸಾಧ್ಯತೆ ಇರುತ್ತೆ. ಹಾಗೆಯೇ ವಿದ್ಯುತ್ ಅಥವಾ ಅಗ್ನಿಯಿಂದ ಸ್ವಲ್ಪ ಪೆಟ್ಟಾಗ್ಬೋದು. ಹೀಗಾಗಿ ಓಡಾಟದಲ್ಲಿ ಬಹಳ ಜಾಗ್ರತೆ ವಹಿಸಬೇಕು. ಇಷ್ಟು ಕಟಕ ರಾಶಿಯ ಫಲಾಫಲಗಳು. ಈಗ ಕನ್ಯಾ ರಾಶ್ಯಾಧಿಪತಿ ಬುಧ
ತೃತೀಯದಲ್ಲಿ ಕುಜನ ಮನೆ ವೃಶ್ಚಿಕದಲ್ಲಿ ಶುಕ್ರನ ಜೊತೆ ಇದ್ದು, ಕುಜ ಚತುರ್ಥದಲ್ಲಿ ಅಂದರೆ ಮಾತೃಸ್ಥಾನ ಹಾಗೂ ವಾಹನ ಸ್ಥಾನದಲ್ಲಿದ್ದು ಶನಿ ದೃಷ್ಟಿಗೀಡಾಗಿರೋದ್ರಿಂದ ಕನ್ಯಾ ರಾಶಿಯವರಿಗೆ ವಾಹನ ಅಪಘಾತದ ಸಾಧ್ಯತೆ ಸ್ವಲ್ಪ ಹೆಚ್ಚಾಗಿರುತ್ತೆ. ಇನ್ನು ಸಪ್ತಮದಲ್ಲಿ ಶನಿ ಇದ್ದು ಅದರ ಮೇಲೆ ಕುಜನ ದೃಷ್ಟಿ ಇರೋದ್ರಿಂದ ದಂಪತಿಗಳಲ್ಲಿ ವಿರಸ ಹಾಗೂ ಸಣ್ಣ ಸಣ್ಣ ವಿಷಯಕ್ಕೂ ಮನಸ್ತಾಪಗಳು ಉಂಟಾಗ್ತಾ ಇರಬಹುದು. ಇದರಿಂದ ಮನಸ್ಸಿಗೆ ಇಬ್ಬರಿಗೂ ಬಹಳ ಬೇಸರ ಉಂಟಾಗುತ್ತೆ. ವ್ಯಯಾಧಿಪತಿ ರವಿ ತೃತೀಯದಲ್ಲಿ ಇರೋದ್ರಿಂದ ಒಡ ಹುಟ್ಟಿದವ್ರ ಜೊತೆ ಆಸ್ತಿ ಅಥವಾ ಭೂಮಿ ವಿಷಯಕ್ಕೆ ಅಪಾರ್ಥಗಳು ಉಂಟಾಗ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ. ಕರ್ಮಸ್ಥಾನ ಅಂದರೆ 10ನೇ ಮನೆಯಲ್ಲಿ ಲಾಭಾಧಿಪತಿ ಚಂದ್ರ ಇರೋದ್ರಿಂದ ಈ ರಾಶಿಯ ಆಹಾರ ವ್ಯಾಪಾರಿಗಳಿಗೆ ಹಾಗೂ ಹೋಟೆಲ್ ಉದ್ಯಮಿಗಳಿಗೆ ಒಳ್ಳೆಯ ಲಾಭ. ಆದರೆ ಶನಿ ದೃಷ್ಟಿಗೆ ಈಡಾಗಿರೋ ಕುಜನ ದೃಷ್ಟಿ ಕೂಡ 10ನೇ ಮನೆ ಮೇಲೆ ಇರೋದ್ರಿಂದ ನೌಕರಿಯಲ್ಲಿರೋರಿಗೆ ಹಾಗೂ ಉದ್ಯಮಿಗಳಿಗೆ ಬಹಳ ಒತ್ತಡಗಳು ಹೆಚ್ಚಾಗ್ತಾ ಹೋಗುತ್ತೆ. ಕನ್ಯಾ ರಾಶಿಯ ಫ್ಯಾಕ್ಟರಿ ಮಾಲೀಕರಿಗೆ ಬೆಂಕಿ ಅಥವಾ ವಿದ್ಯುತ್ತಿಂದ ಸ್ವಲ್ಪ ನಷ್ಟ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಲಾಭ ಸ್ಥಾನದಲ್ಲಿ ವಕ್ರಗುರು ಇರೋದ್ರಿಂದ ಮುಂದಾಲೋಚನೆಯಿಂದ ಸ್ವಲ್ಪ ಇನ್ಶೂರೆನ್ಸ್ ಮಾಡಿಸ್ಕೊಂಡು ಹಾಗೆಯೇ ಹೆಚ್ಚಿನ ಜಾಗೃತಿ ವಹಿಸಿದರೆ ಅನುಕೂಲಗಳು ಉಂಟಾಗತ್ತೆ. ಈ ಅಪಘಾತಗಳನ್ನ ಅನಾಹುತಗಳನ್ನ ತಪ್ಪಿಸ್ಕೋಬೋದು. ಇಷ್ಟು ಕನ್ಯಾ ರಾಶಿಯ ಫಲಾಫಲಗಳು. ಈಗ ಧನುಸ್ ರಾಶ್ಯಾಧಿಪತಿ ಗುರು ಅಷ್ಟಮದಲ್ಲಿರೋದು ಸದ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಹಾಗೆಯೇ ರಾಶಿಯಲ್ಲಿ ಕುಜ ಚತುರ್ಥದಲ್ಲಿರೋ ಶನಿಯ ಮೇಲೆ ಹಾಗೂ ಶನಿ ಮೀನ ರಾಶಿಯಿಂದ ಕುಜನ ಮೇಲೆ ದೃಷ್ಟಿ ಆಗಿರೋದ್ರಿಂದ ಸ್ವಲ್ಪ ಅಶುಭ ಫಲ ಹೆಚ್ಚಿರುತ್ತೆ. ಧನುರಾಶಿಯವರಿಗೆ ಪದೇ ಪದೇ ಆರೋಗ್ಯದಲ್ಲಿ ಏರುಪೇರು, ಪ್ರತ್ಯೇಕವಾಗಿ ಸಕ್ಕರೆ ಕಾಯಿಲೆ ಹಾಗೂ ಗಾಲ್ ಬ್ಲಾಡರ್ ಸಮಸ್ಯೆಗಳು ಇರೋರಿಗೆ ಉಲ್ಬಣ ಆಗುವಂಥ ಸಾಧ್ಯತೆ ಇರುತ್ತೆ. ಧನುಸ್ಗೆ ಕೋದಂಡ ರಾಶಿ ಅಂತ ಹೆಸರು. ಸಾಧಾರಣವಾಗಿ ನನ್ನ ಅನುಭವದಲ್ಲಿ ನಾನು ನೋಡಿದಾಗ ಯಾರಿಗಾದರೂ ಧನುಸ್ಸಲ್ಲಿ ಕುಜ ಇದ್ದರೆ ಅಥವಾ ಸಾಧಾರಣವಾಗಿ ಪಾಪಗ್ರಹಗಳಿದ್ದರೆ ಸ್ಪೈನಲ್ ಇಶ್ಯೂಸ್ ಅಂತ ಹೇಳ್ತೀವಲ್ಲ, ಅಂದರೆ ಬೆನ್ನಿನ ಸಮಸ್ಯೆಗಳು, ಬೆನ್ನಿನ ಮೂಳೆ ಸಮಸ್ಯೆಗಳು ಈ ಥರ ಕಾಣಿಸ್ಕೋಬೋದು. ಅಂದರೆ ಬೆನ್ನು ನೋವು ಈ ರೀತಿ ಸರಿಯಾದ ತಜ್ಞರ ಸಲಹೆ ಪಡ್ಕೋಬೇಕು. ಬೆನ್ನಿಗೆ ಬಹಳ ಸ್ಟ್ರೇನ್ ಕೊಡಬಾರ್ದು. ಸಿಕ್ಕಾಪಟ್ಟೆ ಭಾರಗಳೆತ್ತೋದು, ಸಡನ್ನಾಗಿ ಬೆಂಡ್ ಮಾಡೋದು ಅಥವಾ ಬೈಕಲ್ಲಿ ಹೋಗ್ತಾ ಇದ್ದರೆ ಹಳ್ಳಗಳಲ್ಲಿ ಹೋಗೋದು ಇದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ಕುಜ ರಾಶಿಯಲ್ಲಿದ್ದು ಅದರ ಮೇಲೆ ಶನಿ ದೃಷ್ಟಿ ಇದ್ದರೆ ವ್ಯಾಯಾಮ ಅಥವಾ ಯೋಗ ಅತಿ ಉತ್ಸಾಹದಿಂದ ಮಾಡೋಕ್ಕೆ ಹೋಗಿ ಬೆನ್ನಿಗೆ ಎಡವಟ್ಟು ಉಂಟು ಮಾಡ್ಕೋಬೋದು. ಚತುರ್ಥದಲ್ಲಿ ಅಂದರೆ ಮಾತೃಸ್ಥಾನದಲ್ಲಿ ಶನಿ ಇದ್ದರೆ ತಾಯಿ ಯೋಗಕ್ಷೇಮಕ್ಕೂ ಒಳ್ಳೆಯದಲ್ಲ. ತೃತೀಯದಲ್ಲಿ ರಾಹು ಇದ್ದರೆ ಒಡ ಹುಟ್ಟಿದವರ ಜೊತೆ ವಯಮನಸ್ಸುಂಟಾಗ್ಬೋದು. ಸಪ್ತಮದಲ್ಲಿ ಚಂದ್ರ ಇದ್ದು ಅದರ ಮೇಲೆ ಕುಜನ ದೃಷ್ಟಿ ಇದ್ದರೆ ದಂಪತಿಗಳಲ್ಲಿ ಅಪಾರ್ಥಗಳು, ಅದರಲ್ಲೂ ಹೊಸದಾಗಿ ಮದುವೆ ಮಾಡಿಕೊಂಡಿರೋ ಪ್ರೇಮ ವಿವಾಹಿಗಳಿಗೆ ಅಪಾರ್ಥಗಳು ಹೆಚ್ಚಿರ್ಬೋದು. ಪಿತೃಸ್ಥಾನದಲ್ಲಿ ಕೇತು ಇದ್ದು ಪಿತೃಕಾರಕ ರವಿ ವ್ಯಯಸ್ಥಾನದಲ್ಲಿರೋದ್ರಿಂದ ತಂದೆ ಯೋಗಕ್ಷೇಮಕ್ಕೂ ಅದು ಒಳ್ಳೆಯದಲ್ಲ. ಶುಕ್ರ ವ್ಯಯಸ್ಥಾನದಲ್ಲಿದ್ದರೆ ಯಾವುದೋ ಸೆಕೆಂಡ್ ಹ್ಯಾಂಡ್ ವಾಹನ ಖರೀದಿಯಲ್ಲಿ ಬಹಳ ಚೀಪಾಗಿ ಸಿಗತ್ತೆ ಅಂತ ಪರ್ಚೇಸ್ ಮಾಡಿಕೊಂಡು ದೊಡ್ಡ ಪ್ರಮಾಣದಲ್ಲಿ ವಂಚಿತರಾಗ್ತಾರೆ. ಹಾಗೆ ನಷ್ಟ ಕೂಡ, ದೊಡ್ಡ ಪ್ರಮಾಣದ ನಷ್ಟ ಕೂಡ ಉಂಟಾಗುತ್ತೆ. ಇಷ್ಟು ಧನುರಾಶಿಯ ಫಲಗಳು. ಈಗ ಮೀನ ರಾಶ್ಯಾಧಿಪತಿ ಗುರು ಪಂಚಮದಲ್ಲಿ ಉಚ್ಚನಾಗಿರೋದ್ರಿಂದ ಮೀನರಾಶಿಯವರಿಗೆ ಒಂದು ರೀತಿಯಲ್ಲಿ 24/7 ಶ್ರೀರಕ್ಷೆ. ಆದರೂ ರಾಶಿಯಲ್ಲಿ ಮೀನರಾಶಿಗೆ ಸಾಡೆ ಸತಿ ಮಧ್ಯಭಾಗ ನಡೀತಿದೆ. ಶನಿ ಇದ್ದು ಇದರ ಮೇಲೆ ಕುಜನ ದೃಷ್ಟಿ ಕೂಡ ಇರೋದ್ರಿಂದ ದೇಹದಲ್ಲಿ ಅಷ್ಟು ಚೈತನ್ಯ ಇರೋದಿಲ್ಲ. ಆರೋಗ್ಯ ಚೆನ್ನಾಗಿದ್ರೂ ಸುಸ್ತು ಹೆಚ್ಚಾಗ್ತಾ ಇರುತ್ತೆ. ಚತುರ್ಥದ ಮೇಲೆ ಕುಜನ ದೃಷ್ಟಿ ಇದ್ದು ಕುಜ ದಶಮದಲ್ಲಿ ಅಗ್ನಿತತ್ವ ರಾಶಿಯಲ್ಲಿರೋದ್ರಿಂದ ಪ್ರತ್ಯೇಕವಾಗಿ ಅಗ್ನಿ ಸ್ಥಳಗಳಲ್ಲಿ ಅಂದರೆ ಅಡುಗೆ ಮನೆಯಲ್ಲಿ ಅಥವಾ ಅನಿಲಗಳ ಹತ್ತಿರ ಅಂದರೆ ಕುಕ್ಕಿಂಗ್ ಗ್ಯಾಸ್ ಹತ್ತಿರ ಈ ವಿಷಯದಲ್ಲಿ ಬಹಳ ಜಾಗ್ರತೆ ವಹಿಸಬೇಕು. ಗ್ಯಾಸ್ ಲೀಕ್ ಈ ರೀತಿ ಸಾಧ್ಯತೆ ಇರುತ್ತೆ. ಶನಿ ರಾಶಿಯಲ್ಲಿದ್ದು ಸಪ್ತಮದ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ನಿಶ್ಚಯ ಆಗಿರೋ ಮದುವೆ ಮುಂದೂಡಬಹುದು. ಚತುರ್ಥ ಅಂದರೆ ಮಾತೃಸ್ಥಾನದಲ್ಲಿ ಮಾತೃಕಾರಕ ಚಂದ್ರರಿಂದ ಯಾವಾಗಲೂ ಹೇಳ್ತಾ ಇರ್ತೀನಿ, ಕಾರಕೋ ಭಾವನಾಶಾಯ ಅಂತ. ತಾಯಿ ಆರೋಗ್ಯದಲ್ಲಿ ಏರುಪೇರು, ತಾಯಿ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಪಂಚಮದಲ್ಲಿ ಉಚ್ಚ ಗುರು ಇರೋದ್ರಿಂದ ಮಕ್ಕಳ ವಿಷಯದಲ್ಲಿ ಏನೋ ಸಂತೋಷ. ಷಷ್ಠದಲ್ಲಿ ಅಂದರೆ ರೋಗಸ್ಥಾನದಲ್ಲಿ ಕೇತು ಇರೋದ್ರಿಂದ ಪದೇ ಪದೇ ಹೊಟ್ಟೆ ಕೆಡೋದು, ಸ್ಟಮಕ್ ಇನ್ಫೆಕ್ಷನ್ ಈ ರೀತಿ ಕಾಡಬಹುದು.
ಸಪ್ತಮಾಧಿಪತಿ ಬುಧ ಭಾಗ್ಯಸ್ಥಾನದಲ್ಲಿ ಶುಕ್ರನ ಜೊತೆ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ದಾಂಪತ್ಯದಲ್ಲಿ ಸಂತೋಷ ಇರುತ್ತೆ. ಪತಿ ಅಥವಾ ಪತ್ನಿಗೆ ವೃತ್ತಿಯಲ್ಲಿ ಶುಭ ಉಂಟಾಗುತ್ತೆ. ವ್ಯಯಸ್ಥಾನದಲ್ಲಿ ರಾಹು ಇರೋದ್ರಿಂದ ಒಂದೊಂದು ಬಾರಿ ಬಹಳ ನಿದ್ದೆ, ಒಂದೊಂದು ಬಾರಿ ನಿದ್ದೆನೆಲ್ಲ ನಿದ್ದೆಯ ವೈಪರೀತ್ಯಗಳು ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಕಾಡ್ತಾ ಇರುತ್ತೆ. ಇಷ್ಟು ಮೀನರಾಶಿಯ ಫಲಗಳು. ಈಗ ಪರಿಹಾರ ನೋಡೋಣ. ಮೊದಲನೇದಾಗಿ ಈ 5 ರಾಶಿಯವರು ಕುಜನ ಆರಾಧನೆ ಮಾಡಬೇಕು ವೀಕ್ಷಕರೇ. ಕುಜನಿಗೆ ಅಧಿಪತಿ ಸುಬ್ರಹ್ಮಣ್ಯ. ಹೀಗಾಗಿ ಬಹಳ ಸುಲಭ ಪರಿಹಾರ ಏನಂದರೆ, ಈ 41 ದಿನಗಳು ಎಲ್ಲ ಮಂಗಳವಾರಗಳು ಸ್ವಲ್ಪ ತೊಗರಿಬೇಳೆ ಸುಬ್ರಹ್ಮಣ್ಯ ದೇಗುಲಕ್ಕೆ ಅರ್ಪಿಸಿ, ಮೊದಲನೇ ಮಂಗಳವಾರ ಹಾಗೂ ಕಡೆಯ ಮಂಗಳವಾರ ಸ್ವಲ್ಪ ಅಂದರೆ ಒಂದು ಅರ್ಧ ಮೀಟ್ರಷ್ಟು ಕೆಂಪು ಕಲರ್ ವಸ್ತ್ರವನ್ನು ಅರ್ಪಿಸಿದರೆ ಬಹಳ ಒಳ್ಳೆಯದು. ಹಾಗೆಯೇ ಅಲ್ಲಿ ನಿಂತ್ಕೊಂಡು ಅರ್ಚನೆ ಮಾಡಿಸ್ಕೊಳ್ಳಿ. ದಿನನಿತ್ಯ ಬೆಳಗ್ಗೆ ಸ್ನಾನದ ನಂತರ ಈಗ ನಾನು ಹೇಳೋ ಈ ಸುಬ್ರಹ್ಮಣ್ಯ ಬೀಜ ಮಂತ್ರ ಆದರೆ 108 ಬಾರಿ ಅಥವಾ ಕನಿಷ್ಠ 54 ಬಾರಿ ಉತ್ತರಾಭಿಮುಖ ಜಪಿಸಿ. ಈ ಮಂತ್ರ ನೋಡಿ ಹೀಗೆ ಬರುತ್ತೆ: ಓಂ ಸೌಂ ಹ್ರೀಂ ಕ್ಲೀಂ ಶರವಣ ಭವ. ಓಂ ಸೌಂ ಹ್ರೀಂ ಕ್ಲೀಂ ಶರವಣ ಭವ. ಇನ್ಫ್ಯಾಕ್ಟ್ ಈ 5 ರಾಶಿಯವರು ಮಾಡಲೇಬೇಕು. ಹಾಗನ್ಬಿಟ್ಟು ಬೇರೆ ರಾಶಿಯವರು ಮಾಡಬಾರ್ದು, ಮಾಡಬಹುದಾ ಅಂತ ಕೇಳ್ಬೋದು ಕೆಲವರು. ಆ ಥರ ರೂಲ್ಸ್ ಏನಿಲ್ಲ ವೀಕ್ಷಕರೇ. ಎಲ್ಲ ರಾಶಿಯವರು ಕೂಡ ಈ 41 ದಿನಗಳು ಮಾಡಿದರೆ ಅವರುಗಳಿಗೂ ಬಹಳ ಒಳ್ಳೆಯದು ಹಾಗೂ ಖಂಡಿತವಾಗಿ ಶುಭ ಉಂಟಾಗುತ್ತೆ. ಈ ಸಂಚಿಕೆ ಕೂಡ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ. ಎಂದೇನಂತೆ ನಿಮ್ಮೆಲ್ಲರಿಗೂ ನನ್ನ ಗೌರವಾನ್ವಿತ ನಮಸ್ಕಾರಗಳು. ಕೃಷ್ಣಂ ವಂದೇ ಜಗದ್ಗುರುಂ.